ತಮಿಳುನಾಡಿನಲ್ಲಿ ಭ್ರಷ್ಟ ಅಧಿಕಾರಿಗಳ ವಿರುದ್ಧ ದಳಪತಿ ಕಹಳೆ ಮೊಳಗಿಸಿದ್ದಾರೆ. ಅದು ಕೂಡ ಭಾರತದ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ಲಂಚದ ಬಗ್ಗೆ ಮಾಹಿತಿ ಕೊಟ್ಟರೆ 1 ಲಕ್ಷ ಬಹುಮಾನ. ತಮಿಳುನಾಡಿನಲ್ಲಿ ಭ್ರಷ್ಟರ ವಿರುದ್ಧ ನಟ ವಿಜಯ್, ಸಿಎಂ ವಿಜಯ್ ಅವರು ಈಗ ಸಮರ ಸಾರಿದ್ದಾರೆ. 3 ತಿಂಗಳಲ್ಲಿ ಭ್ರಷ್ಟಾಚಾರವನ್ನ ಕ್ಲೀನ್ ಮಾಡುವ ಟಾರ್ಗೆಟ್. ಜನರ ದುಡ್ಡಿಗೆ ಕೈ ಹಾಕಲ್ಲ ಅಂತ ಸಿಎಂ ವಿಜಯ್ ಅವರು ಹೇಳಿದ್ರು. 24x7 ಆಂಟಿ ಕರಪ್ಷನ್ ಹೆಲ್ಪ್ ಲೈನ್ ಕೂಡ ಓಪನ್ ಮಾಡಿದ್ದಾರೆ. ಯಾರು ಬೇಕಾದರೂ ಕರೆ ಮಾಡಬಹುದು. ಒಂದು ವೇಳೆ ಭ್ರಷ್ಟಾಚಾರದ ಬಗ್ಗೆ ಏನಾದರೂ ಮಾಹಿತಿ ಕೊಟ್ಟರೆ 1 ಲಕ್ಷ ಬಹುಮಾನ. ಯಾವುದೇ ಸಿಎಂಗಳು ತೋರದೇ ಇರುವಂತಹ ಛಾತಿ, ಆ ಧೈರ್ಯ ಸಾಹಸವನ್ನ ಈಗ ವಿಜಯ್ ಅವರು ಮಾಡಿದ್ದಾರೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಭ್ರಷ್ಟ ಅಧಿಕಾರಿಗಳ ಎದೆಯಲ್ಲಿ ಈಗ ನಡುಕ ಶುರುವಾಗಿದೆ. ತಮಿಳುನಾಡು ನಾಗರಿಕರಿಗೆ ಕಾರ್ಡ್ಗೆ ಈಗ ಗ್ರೀನ್ ಸಿಗ್ನಲ್ ಕೂಡ ಕೊಟ್ಟಿದ್ದಾರೆ. ತಮಿಳುನಾಡು ನಾಗರಿಕ ಕಾರ್ಡ್ಗೆ ಅವರು ಗ್ರೀನ್ ಸಿಗ್ನಲ್ ಕೂಡ ಕೊಟ್ಟಿದ್ದಾರೆ. ಲಂಚ ಇಲ್ಲದೆ ಮನೆ ಬಾಗಿಲಿಗೆ ಸರ್ಕಾರಿ ಯೋಜನೆಗಳು. ಯಾರೊಬ್ಬರೂ ಕೂಡ ಬರೋ ಹಾಗಿಲ್ಲ ಕಚೇರಿಗೆ. ನಮಗೆ ಯೋಜನೆಗಳನ್ನು ತಲುಪಿಸಿ ಸ್ವಾಮಿ, ಅದಕ್ಕೆ ಅನುವು ಮಾಡಿಕೊಡಿ. ನಮ್ಮ ಆಧಾರ್ ಕಾರ್ಡೋ, ರೇಷನ್ ಕಾರ್ಡೋ, ಮತ್ತೊಂದು ಯೋಜನೆಯಲ್ಲಿ ನಮಗೆ ಸಮಸ್ಯೆ ಆಗ್ತಾ ಇದೆ, ಅದಕ್ಕೆ ಅಂತ ಯಾರೂ ಕೂಡ ಕಚೇರಿಗೆ ಹೋಗೋ ಹಾಗಿಲ್ಲ. ಮನೆ ಬಾಗಿಲಿಗೆ ಸರ್ಕಾರಿ ಯೋಜನೆಯನ್ನ ತಲುಪಿಸೋದಕ್ಕೆ ನಟ ವಿಜಯ್ ಅವರು ಈಗ ಪಣ ತೊಡ್ತಾ ಇದ್ದಾರೆ. ಇನ್ನ ಭ್ರಷ್ಟಾಚಾರದ ಜೊತೆಗೆ ನಶೆಯ ಲೋಕಕ್ಕೂ ಕೂಡ ಬಿಗ್ ಶಾಕ್ ಕೊಟ್ಟಿದ್ದಾರೆ. ಐತಿಹಾಸಿಕ ಕ್ರಮಗಳು ಇವೆಲ್ಲವೂ ಕೂಡ. ಡ್ರಗ್ಸ್ ಮಾಫಿಯಾಗೆ ಗೂಂಡಾ ಕಾಯ್ದೆಯ ಶಾಕ್ ಕೊಟ್ಟಿದ್ದಾರೆ. ಅಕ್ರಮ ಮದ್ಯದಂಗಡಿಗಳಿಗೆ ಬುಲ್ಡೋಸ್ ಮಾಡುವಂತಹ ಎಚ್ಚರಿಕೆ. ಮೊದಲ ಪ್ರೆಸ್ ಮೀಟ್ ನಲ್ಲೇ ಭ್ರಷ್ಟರಿಗೆ ಸಿಎಂ ವಿಜಯ್ ಅವರು ವಾರ್ನಿಂಗ್ ಕೊಟ್ಟಿದ್ದಾರೆ. ವಿಜಯ್ ಅವರ ನಿರ್ಧಾರಕ್ಕೆ ಜನರು ಭಾರಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ಮಾಫಿಯಾಗಳು, ಡ್ರಗ್ಸ್ ಮಾಫಿಯಾ, ಭ್ರಷ್ಟಾಚಾರಿಗಳ ಎಲ್ಲರ ಎದೆಯಲ್ಲೂ ಕೂಡ ನಡುಕ ಶುರುವಾಗಿದೆ. ದಳಪತಿ ವರ್ಕ್ ಸ್ಟೈಲ್ ಅನ್ನ ನೋಡಿ ಅಧಿಕಾರಿಗಳೇ ಬೆಚ್ಚಿ ಬಿದ್ದಿದ್ದಾರೆ. ಇದು ಕೇವಲ ಮಾತಲ್ಲ, ಕೆಲಸ ಅಂತ ಸ್ಟಾಲಿನ್ಗೆ ಟಾಂಗ್ ಕೂಡ ಕೊಟ್ಟಿದ್ದಾರೆ. ಕೆಲಸದ ಮೂಲಕ ಮಾತನ್ನೇ ಆಡೋದಿಲ್ರಿ ನಾನು, ಕೆಲಸದ ಮೂಲಕವಾಗಿ ವಿಪಕ್ಷಗಳಿಗೆ ಉತ್ತರವನ್ನ ಕೊಡ್ತೀನಿ ಅಂತ ಟಾಂಗ್ ಕೊಟ್ಟಿದ್ದಾರೆ. ಭ್ರಷ್ಟರ ವಿರುದ್ಧ ಜನರನ್ನೇ ಅಸ್ತ್ರವನ್ನಾಗಿ ಮಾಡಿದೆ ಸರ್ಕಾರ. ತಮಿಳುನಾಡಿನಲ್ಲಿ ಕ್ಲೀನ್ ಆಡಳಿತದ ಒಂದು ಹೊಸ ಟ್ರೆಂಡ್ ಶುರುವಾಗಿದೆ. ಇದರ ಜೊತೆಯಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ತಮಿಳುನಾಡಿನಲ್ಲಿ ಸಾಧ್ಯವಾಗ್ತಾ ಇದೆ. ಇದು ಕರ್ನಾಟಕದಲ್ಲಿ ಯಾಕೆ ಸಾಧ್ಯ ಇಲ್ಲ? ದೆಹಲಿಯಲ್ಲಿ ಯಾಕೆ ಸಾಧ್ಯ ಇಲ್ಲ? ಇಡೀ ದೇಶದಲ್ಲೇ ಇದು ಯಾಕೆ ಸಾಧ್ಯವಿಲ್ಲ ಅಂತ ಸಾರ್ವಜನಿಕರು ಈಗ ಪ್ರಶ್ನೆ ಮಾಡ್ತಾ ಇದ್ದಾರೆ. ದೇಶದ ಜನಜಿಗಳಲ್ಲಿ ಇದು ತೀವ್ರವಾಗಿ ಟ್ರೆಂಡ್ ಆಗ್ತಾ ಇದೆ ಈಗ. ಅದರಲ್ಲೂ ಕೂಡ ಭ್ರಷ್ಟಾಚಾರದ ವಿರುದ್ಧ ತೀವ್ರವಾಗಿ ಅಸ್ತ್ರವನ್ನೇ ಪ್ರಯೋಗ ಮಾಡಿದ್ದಾರೆ. ಒಂದು ಭಾರಿ ಅಸ್ತ್ರದ ಪ್ರಯೋಗ ಮಾಡಿದ್ದಾರೆ. ಜೊತೆಗೆ ಭ್ರಷ್ಟರಿಗೆ ಶಾಕ್ ಕೂಡ ಕೊಟ್ಟಿದ್ದಾರೆ. ಭ್ರಷ್ಟರ ನಿದ್ದೆ ಒಂದು ಕಡೆ ಹಾರೋಗ್ತಾ ಇದ್ರೆ, ಮತ್ತೊಂದು ಕಡೆ ಯಾರ್ಯಾರು ಈ ಡ್ರಗ್ಸ್ ಮಾಫಿಯಾದಲ್ಲಿ ತೊಡಗಿದ್ರು ಅಂತಹ ಡ್ರಗ್ಸ್ ಮಾಫಿಯಾಗಳಿಗೆ ಗೂಂಡಾ ಕಾಯ್ದೆಯ ಎಚ್ಚರಿಕೆ ಕೂಡ ರವಾನೆ ಮಾಡಿದ್ದಾರೆ.